ನಮ್ಮೂರು ನಮ್ಮವರು ಯಾವುದೇ ರಾಜಕೀಯ ಪ್ರೇರಣೆಯಿಂದ ಉತ್ಪತ್ತಿಯಾಗಿರುವಂಥ ಸಂಘಟನೆಯೂ ಅಲ್ಲ. ಇದು ನಮ್ಮ ಹಾನಗಲ್ ಜನರ ಕೂಗು, ಅವರ ಮನಸ್ಸಿನಿಂದ ಬಂದಿರುವಂಥ ಕೂಗು. ನಮ್ಮೂರು ನಮ್ಮವರು ಅನ್ನೋದು ನಮ್ಮ ಹಾನಗಲ್ ತಾಲೂಕಿನ ಸ್ವಾಭಿಮಾನದ ಕೂಗು. ನೀವು ನನಗೆ ಪ್ರಶ್ನೆ ಹಾಕ್ತೀರಿ, ನೀನು ಯಾರು, ನೀನು ಯಾವ ಪಕ್ಷ, ನೀ ಕಾಂಗ್ರೆಸ್ಸಾ, ನೀ ಬಿ ಜೆ ಪಿನಾ, ನೀ JDS-ಆ, ನೀನು ಯಾರು ಅಂತ ಪ್ರಶ್ನೆ ಹಾಕ್ತಿರಲ್ಲ. ಇವತ್ತು ಉತ್ತರ ಕೊಡ್ತೀನಿ, ಕೇಳ್ಕೊಳ್ಳಿ. ನಾನು ಸಿ ಎಮ್ ಅಂದರೆ ಚೀಫ್ ಮಿನಿಸ್ಟರ್ ಅನ್ಕೊಂಡ್ರ? ಅಲ್ಲ, ಚೀಫ್ ಮಿನಿಸ್ಟರ್ ಮಾಡೋನು ನಾನು. ಕಾಮನ್ ಮ್ಯಾನ್, ಸಾಮಾನ್ಯ ಮನುಷ್ಯನ ಶಕ್ತಿ ಏನು? ಕಾಮನ್ ಮ್ಯಾನ್ ಇದ್ದರೆ ಪಕ್ಷ, ಕಾಮನ್ ಮ್ಯಾನ್ ಇದ್ದರೆ ಸರ್ಕಾರ, ಕಾಮನ್ ಮ್ಯಾನ್ ಇದ್ದರೆ ವ್ಯವಸ್ಥೆ, ಕಾಮನ್ ಮ್ಯಾನ್ ಇದ್ದರೆ ದೇಶ. ಅದಕ್ಕೆ ನಾನು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಾನು ಕಾಮನ್ ಮ್ಯಾನ್. ಶೇಷಗಿರಿ ಕಲಾಭವನದಲ್ಲಿ ಈ ಹಾಡನ್ನು ನಾವು ರಿಲೀಸ್ ಮಾಡಿದ್ವಿ. ಶೇಷಗಿರಿ ಅವರು ಯಾಕೆ ಕೊಟ್ರಿ ಅಂತ ನೀವು ಧಮಕಿ ಹಾಕ್ತೀರಾ? ಶೇಷಗಿರಿ ಜನ ಸುಮ್ಮನೆ ಕೈಯಲ್ಲಿ ಬಳೆ ತೊಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸರ್ಕಾರದ ಅಧೀನದಲ್ಲಿ ಅಂದರೆ ನಿಮ್ಮ ಅಪ್ಪನ ಮನೆ ಜಾಗ ಅಲ್ಲ ಅದು. ಸರ್ಕಾರ ಅಂದರೆ ನಂದು, ನಾ ದುಡ್ಡು ಕೊಟ್ಟಿರೋದ್ರಿಂದ ಆ ಬಿಲ್ಡಿಂಗ್ ಕಟ್ಟಿರೋದು. ನೀನು ಯಾವನ್ ಕೇಳೋಕ್ಕೆ ಅಂತ ಹೇಳ್ರಿ ಅಂತ ಹೇಳ್ತೀವಿ. ಡಾಕ್ಟ್ರ್ ಮೇಲೆ ನೀವು ಪ್ರೆಷರ್ ಹಾಕಿ, ನೀನು ಕೊಡೋ ಇಲ್ಲಾರೆ ಸಸ್ಪೆಂಡ್ ಮಾಡ್ತೀನಿ ಅನ್ನುವಂಥ ದುಸ್ಸಾಹಸಕ್ಕೆ ನೀವು ಕೈ ಹಾಕಿ, ಪಾಪ ಅವ್ರೇನು ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ತಾರೆ. ಯಾರು ಮತದಾನ ಮಾಡಿದಾರಲ್ಲ ಅವರ ರಕ್ಷಣೆ ಮಾಡೋ ಕರ್ತವ್ಯ ನಿಮ್ಮ ಶಾಸಕರು. ನೀವೇನು ಮಾಡ್ತಾಯಿದ್ದೀರ? ಯಾರು ಮತದಾನ ಮಾಡಿದ್ದಾರೆ, ಯಾರು ನಮ್ಮ ಜನ ಇದ್ದಾರೆ, ಯಾರು ನಮ್ಮ ತಾಲೂಕು ಜನ, ನೀವು ನಮ್ಮವರಲ್ಲ ಅಂದರೂ ಕೂಡ ನಿಮ್ಮನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸಿದ್ದಾರೆ, ಅವ್ರ ವಿರುದ್ಧ ನೀವು FIR ಹಾಕ್ತೀರಾ? ನನ್ನ ಪ್ರಕಾರ ಯಾವತ್ತಿನ ದಿವಸ ನೀವು FIR ತಂತ್ರವನ್ನು ನೀವು ಅಳವಡಿಸೋಕ್ಕೆ ಶುರು ಮಾಡಿದ್ರಲ್ಲ, ನನ್ನ ಮೇಲಲ್ಲ, ಮುಂಚಿಂದನೇ ಹೇಳ್ತಾ ಇದ್ದೀನಿ. ಯಾವಾಗ ನಮ್ಮ ತಾಲೂಕು ಜನನ್ನ ಕಂಟ್ರೋಲ್ ಮಾಡೋಕ್ಕೆ FIR ವೆಪನನ್ನು ನೀವು ಯೂಸ್ ಮಾಡ್ತಿದ್ರಿ, ಅವತ್ತಿಂದ ನೀವು ಶಾಸಕರಾಗಿ ಕಂಟಿನ್ಯೂ ಆಗೋಕ್ಕೆ ಯೋಗ್ಯತೆ ಇಲ್ಲ.